ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸಿಎಂ ಪ್ರಶಸ್ತಿ ಪ್ರದಾನ. ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ. ಸಂವಿಧಾನ ಸಮರ್ಪಣಾ ದಿನದ ಹಿನ್ನೆಲೆ ಸರ್ವಧರ್ಮ ಜಾಗೃತಿ ಜಾಥಾ. ಇದೀಗ ವಾರ್ತೆಗಳ ವಿವರ. ಕಳೆದ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಪ್ರಜಾಪ್ರಭುತ್ವದ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಲ್ಲಿ ಆಯೋಜಿಸಿದ್ದ ಮಾನವ ಸರಪಳಿ ನಿರ್ಮಾಣ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಕ್ಕೆ ಕಲಬುರಗಿ ಡಿಸಿ ಬಿ ಫೌಜಿಯಾ ತರ್ನು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಮಾಡಿದರು. ಬೆಂಗಳೂರಿನ ಡಾ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಅತ್ಯಂತ ಉದ್ದದ ಮಾನವ ಸರಪಳಿ ಮತ್ತು ಅತಿ ಹೆಚ್ಚಾಗಿ ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆ ಭಾಗದಲ್ಲಿ ಕಲಬುರಗಿ ಜಿಲ್ಲೆ 3ನೇ ಸ್ಥಾನ ಪಡೆದಿರುವುದಕ್ಕೆ ಡಿಸಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಭಾಗವಹಿಸಿ ಸಿಎಂ ಅವರಿಂದ ಪ್ರಮಾಣ ಪತ್ರ ಸ್ವೀಕರಿಸಿದರು. ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ, ನಗರ ಅಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಡಾ ಕೆ ಗೋವಿಂದರಾಜ್, ರಾಜ್ಯದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಹೊರವಲಯದ ನಾಗನಹಳ್ಳಿಯಲ್ಲಿ ಇರುವ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ತರಬೇತಿ ಮುಗಿಸಿದ್ದ ಕೆಎಸ್ಐಎಸ್ಎಫ್ ಸ್ಪೆಷಲ್ ಆರ್ಎಸ್ಐಗಳ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಜರುಗಿತು. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಕುಮಾರ್ ಅವರು ಕವಾಯತು ಪರಿವೀಕ್ಷಣೆ ನಡೆಸಿ ಗೌರವ ವಂದನೆ ಸ್ವೀಕರಿಸಿದರು. ತರಬೇತಿ ಮಹಾವಿದ್ಯಾಲಯದ ಪೊಲೀಸ್ ಅಧೀಕ್ಷಕ ಮತ್ತು ಪ್ರಾಂಶುಪಾಲ ಡೆಕಾ ಕಿಶೋರ್ ಬಾಬು ಅವರು ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ವರದಿ ಮಂಡಿಸಿದರು. ಈ ವೇಳೆ ಪ್ರತಿಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಕುಮಾರ್ ಅವರು, ಪೊಲೀಸ್ ಕೆಲಸ ಇತರೆ ಇಲಾಖೆಯಂತೆ ಸರ್ಕಾರಿ ನೌಕರರಿ ಎಂದು ಭಾವಿಸಬೇಡಿ. ಇದು ನಾಡಿನ ಜನರ ರಕ್ಷಣೆ ಮಾಡುವ ಪುಣ್ಯದ ಕೆಲಸ. ಪೊಲೀಸ್ ವೃತ್ತಿಯನ್ನ ಫ್ಯಾಷನ್ ಆಗಿ ಆಯ್ದುಕೊಳ್ಳಿ. ಇಲ್ಲಿ ಸೇವಾ ಮನೋಭಾವನೆಯೇ ಮುಖ್ಯವಾಗಿದೆ ಎಂದು ನಿರ್ಗಮಿತ ಪ್ರಶಿಕ್ಷಣಾರ್ಥಿಗಳಿಗೆ ಕರೆ ನೀಡಿದರು. ಅವರು ಆಕರ್ಷಕ ರೀತಿಯಿಂದ ಒಂದು ನಿರ್ಗಮನ ಪಥ ಸಂಚಲನ ಅವರು ಮಾಡಿಕೊಂಡು ತಮ್ಮೆಲ್ಲರಿಗೆ ಒಂದು ನಮ್ಮ ಪ್ರಕಾರ ತಮ್ಮೆಲ್ಲರಿಗೂ ಮನಸ್ಸು ಅದು ರಂಜಿಸಿದ್ದಾರೆ. ಬಹಳ ಒಳ್ಳೆಯ ಪಥ ಸಂಚಲನವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪಥ ಸಂಚಲನ ಯೂನಿಫಾರ್ಮ್ ಫೋರ್ಸ್ ಒಂದು ಅವಿಭಾಜ್ಯ ಅಂಗ. ಯಾರು ಆಗಲಿ, ಆರ್ಮಿ ಆಗಲಿ, ಪೊಲೀಸ್ ಆಗಲಿ, ಯಾರು ಆಗಲಿ, ಕಾನ್ಸ್ಟೇಬಲ್ ಇಂದ ಹಿಡಿದು ಡಿಜಿಪಿ ವರೆಗೆ ಅವರು ಬರೋದು,
ಗ್ರೌಂಡ್ ಮೂಲಕ ಹೋಗುವುದು ಪರೇಡ್ ಗ್ರೌಂಡ್ ಮೂಲಕ. ಇದು ನಮ್ಮ ಇಲಾಖೆಯ ಒಂದು ನಮ್ಮ ಪ್ರಕಾರ ನಾವು ಹೇಳುವುದು ಸಂಪ್ರದಾಯ ಇದೆ, ಒಂದು ಟ್ರೆಡಿಷನ್ ಇದೆ. ಮತ್ತೆ ಇವತ್ತು ಕೂಡ ನೀವೆಲ್ಲರೂ ಸತತವಾಗಿ 10 ತಿಂಗಳಲ್ಲಿ ತರಬೇತಿಯನ್ನು ಹೊಂದಿ ಇವತ್ತು ವೃತ್ತಿ ಜೀವನಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ಇದು ಬಹಳ ಅವಿಸ್ಮರಣೀಯ ದಿನ. ಯಾಕಂದ್ರೆ ಈ ದಿನ ಸಲುವಾಗಿ ನಮ್ಮ ಪ್ರಕಾರ ನೀವು ಬಹಳಷ್ಟು ದಿವಸದಿಂದ ಕಾಯ್ದು ನೀವು ಬಹಳ ಕಾದಿದ್ದೀರಿ. ನೀವು ಇದರ ಸಲುವಾಗಿ ಕನಸು ನೀಡಬೇಕು, ಹೋಗಿ ನಾವು ನಮ್ಮ ಪೊಲೀಸ್ ಇಲಾಖೆಗೆ ನಾವು ಕೆಲಸ ಮಾಡಬೇಕು. ನಿಮಗೆ ಇವತ್ತು ನಿಮ್ದು ಕನಸು ನೆನಪಾಗಿದೆ. ಆದರೆ ಇದರ ಜೊತೆಗೆ ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಕೂಡ ಇವತ್ತು ಆಗಿದೆ. ಪ್ರೊಫೆಷನ್ ಇರುವವರೆಗೆ ನಿಮಗೆ ಜವಾಬ್ದಾರಿ ಯಾವುದು ಇರಲ್ಲ. ಅಷ್ಟೇ ಒಂದು ಇಲ್ಲಿ ಓದೋದು, ಆಡೋದು, ಇದು ನಿಮ್ಮ ಕ್ಲಾಸ್ ಓದೋದು ಇಷ್ಟೇ ಇರ್ತದೆ. ಆದರೆ ಈಗ ನಿಮಗೆ ಬಹಳಷ್ಟು ಜವಾಬ್ದಾರಿ. ಯಾಕಂದ್ರೆ KSISF ಆಶ್ರಯ ಆಗಲಿ ಅಥವಾ ಸ್ಪೆಷಲ್ ಆಶ್ರಯ ಆಗಲಿ ನಮ್ಮ ದೇಶದ ಆಂತರಿಕ ಸುರಕ್ಷಾ ವ್ಯವಸ್ಥೆಯಲ್ಲಿ ಅವರು ಬಹಳ ಮಹತ್ವವಾದ ಅವರ ಸ್ಥಾನ ಇದೆ. ಅದು ಈಗ ಬಹಳಷ್ಟು ವೈಟಲ್ ಇನ್ಸ್ಟಾಲೇಷನ್ಸ್ ಈಗ ನಮ್ಮ ರಾಜ್ಯದಲ್ಲಿ ಕೆಲವು ಏರ್ಪೋರ್ಟ್ ಕೂಡ ಸುರಕ್ಷಾ ವ್ಯವಸ್ಥೆಯಲ್ಲಿದೆ. ಅದು KSISF ನೋಡ್ತಾ ಇದ್ದಾರೆ. ಅದೇ ರೀತಿ ಸ್ಪೆಷಲ್ ಆಶ್ರಯಗಳು ಅವರು AP ಸೆಕ್ಯೂರಿಟಿ ಆಗಲಿ, XPM ಸೆಕ್ಯೂರಿಟಿ ಆಗಲಿ, ವೈಟಲ್ ಇನ್ಸ್ಟಾಲೇಷನ್ ಸೆಕ್ಯೂರಿಟಿ ಆಗಲಿ ಅಥವಾ ಬೇರೆ ಬೇರೆ ವಿಶೇಷ ಕರ್ತವ್ಯ ನಮ್ಮ ರಾಜ್ಯದಲ್ಲಿ SCF ಆಯಿತು. SCF ಕೆಲಸ ಮಾಡುವವರೆಲ್ಲ ಸ್ಪೆಷಲ್ ಆದೇಶಗಳು ಅವರು ಬಹಳಷ್ಟು ಜನ ಅವರು ಕೆಲಸ ಮಾಡಿ SCF ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಮತ್ತೆ ಬಂದು ಅವರಿಗೆ ಕಾಲೇಜು ಅವರು ಚಟುವಟಿಕೆ ಇತ್ತು ಹತ್ತಿಲಿಕ್ಕೆ ನಮ್ಮ ಸ್ಪೆಷಲ್ ಆದೇಶಗಳು RPIಗಳು ಅವರೆಲ್ಲರೂ ನಮ್ಮ ಪ್ರಕಾರ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಈಗ ನಮ್ಮ ರಾಜ್ಯದಲ್ಲಿ ಏನೇ ಆಂಟಿ ನಕ್ಸಲ್ ಫೋರ್ಸ್ ಕೂಡ ಅಷ್ಟೇ, ಮತ್ತೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸಿಂಗ್ ಕೂಡ ಅಷ್ಟೇ. ನೀವು ಎಲ್ಲರೂ ನಿಮ್ದು ಬಹಳಷ್ಟು ಅಲ್ಲಿ ಜವಾಬ್ದಾರಿ ಇದೆ. ಮತ್ತೆ ನಮ್ಮ ರಾಜ್ಯದಲ್ಲಿ RSIಗಳು, ಸ್ಪೆಷಲ್ RSIಗಳು ಅವರು ಬಹಳಷ್ಟು ಕೆಲಸ ಎಲ್ಲ ಭಾಗದಲ್ಲಿ ಮಾಡಿದ್ದಾರೆ. ನೀವು ನೋಡಬೇಕು, ಸಿರೂರಿನಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆಯಿತು, 9 ಜನ ಸತ್ತು ಹೋಗುವವರು. ಈಗ ಹೊಸ ಕಾಲೇಜುಗಳು ಅದು ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಮುಂದೆ 10 ವರ್ಷ ಹಿಂದೆ ನಾವು ಪ್ರವಾಹ ನಾವು ಕೇಳ್ಕೊಂಡಿರಲಿಲ್ಲ. ಆದರೆ 2019ನೇ ಇಸ್ವಿಯಿಂದ ಕೊಡಗಿನಲ್ಲಿ ಪ್ರವಾಹ ಆಯಿತು, ಬೆಳಗಾವಿಯಲ್ಲಿ ಪ್ರವಾಹ ಆಯಿತು. ಈಗ ನಾವು ಬಹಳಷ್ಟು ಕಡೆ ನಾವು ಕೇಳ್ತಾ ಇದ್ದೀವಿ, ಮಳೆಗಾಲ ಬಂದ ಕೂಡಲೇ ಅದು ಬೇರೆ ಬೇರೆ ಕಡೆ ನಮ್ಮ ಕಾರಣ ಎಲ್ಲ ಹೊರಲು ಆಗಲಿ ಸಮಸ್ಯೆ ಆಗದೆ. ಕಲಬುರಗಿ ಜಿಲ್ಲೆ ಇಲ್ಲಿ ಕೂಡ ಪ್ರವಾಹದ ಸಮಸ್ಯೆ ಆಗಿಬಿಟ್ಟಿದೆ. ಆ ಕಾಲದಲ್ಲಿ ಆಗಲಿ ಅಥವಾ ಲ್ಯಾಂಡ್ ಸ್ಲೈಡ್ ವಿಷಯ ಆಗಲಿ, ಯಾರು ಅಗ್ನಿದುರಂತ ವಿಷಯ ಆಗಲಿ, ಎಲ್ಲ ಸಮಯದಲ್ಲಿ ನಮ್ಮ ಪ್ರಕಾರ RSI ಕೆಲಸ ಬಹಳ ಮಹತ್ವವಾದದ್ದು. ನಿಮಗೆ ವಯನಾಡು ವಿಷಯ ಗೊತ್ತಿರಬೇಕು, ಎಷ್ಟು ಜನ ಸತ್ತಿದ್ದಾರೆ. ಅದು ಒಂದು ನಮ್ಮ ಪ್ರಾಕೃತಿಕ ಆಪದ ನಾವು ಹೇಳ್ಬಹುದು. ಆದ್ರೆ ಇಷ್ಟು ಜನ ಸತ್ತಿದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಬಹಳಷ್ಟು ನಮ್ಮ ಯೂನಿಫಾರ್ಮ್ ಸಿಬ್ಬಂದಿ ಹೋಗಿ ಬಹಳಷ್ಟು ಜನ ಅವರು ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಈಗಲೇ ನೀವು ಒಂದು ಪ್ರಮಾಣವಾಗಿ ನೀವು ಒಂದು ಪ್ರತಿಜ್ಞಾ ವಿಧಿ ನೀವು ಸ್ವೀಕರಿಸಿದ್ದೀರಿ. ಆದ್ರೆ ಆ ಪ್ರತಿಜ್ಞಾ ವಿಧಿ ಏನಿದೆ ಮಾತ್ರ ಇದು ಈ ತರಬೇತಿ ಸಂಸ್ಥೆಗೆ ಸೀಮಿತವಾಗಿ ಆಗಬಾರದು. ನಿಮ್ಮ ಬದುಕಿನಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಸುಮ್ಮನೆ ಜನ ಹೇಳ್ತಾರೆ, ನಾನು ಯಾವ ಜಾತಿ ಧರ್ಮ ಇದು ಇಲ್ಲದೆ ನಾವು ಕೆಲಸ ಮಾಡಿ ಸಾರ್ವಜನಿಕ ಆಸ್ತಿ ರಕ್ಷಣೆ ನಾವು ಮಾಡ್ತೀವಿ. ಆದ್ರೆ ಬಹಳಷ್ಟು ಜನ ಅದು ನಮ್ಮ ಪ್ರಕಾರ ಇದು ಸ್ವಲ್ಪ ಅಷ್ಟು ಸಮರ್ಪಕ ಮನೋಭಾವನೆಯಿಂದ ಕೆಲಸ ಮಾಡುವುದಿಲ್ಲ. ನಮ್ಮ ಪ್ರಕಾರ ತರಬೇತಿಯು ಮುಖ್ಯ ಉದ್ದೇಶ ಮಾತ್ರ ನಿಮ್ಮದು ವೃತ್ತಿಪರ ಜೀವನದಲ್ಲಿ ಕೌಶಲ್ಯಗಳನ್ನು ಕೊಡುವುದು ಅಥವಾ ಶಾರೀರಿಕ ನಿಮ್ಮದು ಸ್ವಾಸ್ಥ್ಯವನ್ನು ನಿಮ್ಮದು ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾಪಾಡುವುದು ಅಥವಾ ಬೆಳೆಸಿಕೊಳ್ಳುವುದು ಅಷ್ಟೇ ಗುರಿ ಇಲ್ಲ. ಅದರ ಜೊತೆಗೆ ನಿಮ್ಮ ಮನೋಭಾವನೆ ಬದಲಾವಣೆ ಆಗಬೇಕು. ಯಾಕಂದ್ರೆ ಪೊಲೀಸಿಂಗ್ ಏನಿದೆ ಅದು ಮಾತ್ರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇಲ್ಲ. ನೀವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹಾಗೆ ಪರಿಗಣಿಸಬಾರದು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಯಾರು ಕಾನ್ಸ್ಟೇಬಲ್ ಆಗಲಿ, ಯಾರು ಹೆಡ್ ಕಾನ್ಸ್ಟೇಬಲ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಯಾರು ಆಗಲಿ. ಈಗ ನಿಮಗೆ ಗೊತ್ತಿದೆ ಸಮಸ್ಯೆ, ಎಂಪ್ಲಾಯ್ಮೆಂಟ್ ಸಮಸ್ಯೆ ಬಹಳ ಜಾಸ್ತಿ ಇದೆ. ಆದ್ರೆ ಮಾತ್ರ ನಮಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅನ್ನೋದಕ್ಕಾಗಿ ಪೊಲೀಸ್ ಇಲಾಖೆ ಸೇರಿದೆ. ನಮ್ಮ ಪ್ರಕಾರ ಆ ಮನೋಭಾವನೆಯಿಂದ ಕೆಲಸ ಮಾಡೋದು ಬೇಡ. ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ
ನವೆಂಬರ್ ತಿಂಗಳ 26ನೇ ತಾರೀಕಾದ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್. ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ನಾಗೇನಹಳ್ಳಿ ಕಲಬುರಗಿ 11ನೇ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮ. ಈ ಸುಂದರ ಮುಂಜಾನೆಯಲ್ಲಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ನಾಗೇನಹಳ್ಳಿಯ ವತಿಯಿಂದ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ವಂದನಾ ಮಾಧ್ಯಮದವರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಈ ಬಣ್ಣ ಬಣ್ಣದ ಧ್ವಜಗಳ ಮಧ್ಯೆ ಮಿರಿ ಮಿಂಚುವ ಶರಮೋನಿಯಲ್ ಸಮವಸ್ತ್ರಗಳನ್ನು ಧರಿಸಿಕೊಂಡು, ಶಸ್ತ್ರಗಳನ್ನು ಹಿಡಿದುಕೊಂಡು, ಹಿಡಿದುಕೊಂಡು ಸುಮಧುರ ಸಂಗೀತವನ್ನು ನುಡಿಸುತ್ತಲಿರುವ ಪೊಲೀಸ್ ವಾದ್ಯ ವೃಂದದವರಿಗೂ ಸಹ ಆದರಣೀಯ ಸ್ವಾಗತ. ಮತ್ತು 5ನೇ ತಂಡದ PSI, KSISF ಹಾಗೂ 10ನೇ ಮತ್ತು 11ನೇ ತಂಡದ RSI, ಸ್ಪೆಷಲ್ RSI ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಲೋಕ್ ಕುಮಾರ್ IPS, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ವಿಭಾಗ ಬೆಂಗಳೂರವರು ಆಕರ್ಷಕ ಸಮವಸ್ತ್ರದೊಂದಿಗೆ ಶಿಸ್ತಿನ ಸಿಪಾಯಿಗಳಂತೆ ನಿಂತಿರುವ 181 ಪ್ರಶಿಕ್ಷಣಾರ್ಥಿಗಳು ಕಠಿಣ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ. ಇವರ ಯಶಸ್ವಿ ಹಿಂದಿನ ಸ್ಫೂರ್ತಿ ಎಂದರೆ ನೇತೃತ್ವದಲ್ಲಿ 6ನೇ ತುಕಡಿಯ ನಾಯಕತ್ವವನ್ನು ಶ್ರೀ ವಿಜಯ್ ಕುಮಾರ್ ಜಿ, ಪ್ರೊಬೇಷನರಿ PSI, DAR ಘಟಕ ಗದಗ ಜಿಲ್ಲೆಯವರು ಸಂಯಮ ಮತ್ತು ಸಮಯ ಪ್ರಜ್ಞೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ನೀಡಲೇಬೇಕು ಎನ್ನುವಂತೆ ಈ ತರಬೇತಿ ಮಹಾವಿದ್ಯಾಲಯದಲ್ಲಿ ಮತ್ತು ಜನರಲ್ ಸೆಲ್ ಪ್ರಧಾನ ದಂಡನಾಯಕರಿಂದ ವರದಿ, ನಂತರ ಕವಾಯತು, ನಿಧಾನಗತಿಯ ನಡಿಗೆ, ಶೀಘ್ರಗತಿಯ ನಡಿಗೆ, ಆರ್ಡರ್, ಸ್ವಾಗತ ಭಾಷಣ, ಬಹುಮಾನ ವಿತರಣೆ, ಮುಖ್ಯ ಈ ಕವಾಯತು ಮೈದಾನಕ್ಕೆ ಆಹ್ವಾನಿಸಲಾಗುತ್ತಿದೆ. ಈಗ ಮುಖ್ಯ ಅತಿಥಿಗಳು ವೇದಿಕೆಯ ಮೇಲೆ ಕವಾಯತಿನಲ್ಲಿ 181 ಪ್ರಶಂಸಾವೃತ್ತಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಿದ್ಧವಾಗಿದೆ.
ಇಂದಿನ ನಿರ್ಗಮನ ಪಥ ಸಂಚಲನದ ಮುಖ್ಯ ಅತಿಥಿಗಳಾದ ನೇತೃತ್ವದಲ್ಲಿ ಎರಡನೇ ತುದಿಯ ನಾಯಕರಾದ ಸಚಿನ್ ವಿ ಪ್ರೊಬೇಷನರಿ PSI ರವರು ಪ್ರೊಬೇಷನರಿ RSI ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿರುತ್ತಾರೆ. ತದನಂತರ ಮೂರನೇ ತುಕಡಿ ಶ್ರೀ ಮಂಜುನಾಥ್ HR ಪ್ರೊಬೇಷನರ್ RSI XPM ಸೆಕ್ಯೂರಿಟಿ ಬೆಂಗಳೂರು ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ವಾದ್ಯ ರುದ್ರ ತಂಡದವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಈಗ ನಾಲ್ಕನೇ ತುಕಡಿ ಶ್ರೀ ಮಂಜುನಾಥ್ ಜಿ ಪ್ರೊಬೇಷನರ್ ಸ್ಪೆಷಲ್ ಗೌರವ ವಂದನೆಯನ್ನು ಸಲ್ಲಿಸುತ್ತಿರುತ್ತಾರೆ. ಅಂತಿಮವಾಗಿ ಆರನೇ ತುಕಡಿ ಶ್ರೀ ವಿಜಯ ಕವಾಯತಿನ ದಂಡನಾಯಕರು ಕವಾಯತನ್ನು ಪ್ರಾರಂಭಿಸಲು ಮಾನ್ಯರಲ್ಲಿ ಅನುಮತಿಯನ್ನು ಪಡೆಯುವರು. ನಮಸ್ಕಾರ. ಮಾನ್ಯರೇ, ಪರಿವೀಕ್ಷಣೆಯು ಮುಕ್ತಾಯವಾಗಿದ್ದು ಕವಾಯತನ್ನು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಧಾನ ದಂಡನಾಯಕರು ಕವಾಯತು ಧ್ವಜಗಳು ಇದೀಗ ಮೈದಾನದ ಮಧ್ಯಭಾಗಕ್ಕೆ ಆಗಮಿಸಲಿವೆ. ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಹಾಗೂ ಇನ್ನಿತರ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕರ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಅವರ ಸುಪುತ್ರಿ, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಗ್ರಾಮದವರು. ಮೊದಲ
ತುಕುಡಿ ಶ್ರೀ ಕಾರ್ತಿಕ್ ಎನ್ ಪ್ರೊಫೆಸರ್ PSI KSI ರವರ ನೇತೃತ್ವದಲ್ಲಿ ಕಾರ್ತಿಕ್ ಎನ್ ರವರು ಶ್ರೀ ನಾಗರಾಜ್ ಮತ್ತು ಶ್ರೀಮತಿ ಸಾವಿತ್ರಮ್ಮರವರ ಸುಪುತ್ರ, ಮೂಲತಃ ತುಮಕೂರಿನ ಕೊರಟಗೆರೆ ಗ್ರಾಮದವರಾಗಿದ್ದು ಇವರು BSc ಪದವೀಧರರಾಗಿರುತ್ತಾರೆ. 1ನೇ ತುಕಡಿಯ ನಾಯಕರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ನಂತರ 2ನೇ ತುಕಡಿ ಶ್ರೀ ಸಚಿನ್ ವಿ ಪ್ರೊಫೆಸರ್ RSI VVIP ಸೆಕ್ಯೂರಿಟಿ COP ಬೆಂಗಳೂರು ಅವರ ನೇತೃತ್ವದಲ್ಲಿ ಶ್ರೀ ವೆಂಕಟೇಶ್ ಮತ್ತು ಶ್ರೀಮತಿ ಗುಲಾಬಿರವರ ಸುಪುತ್ರರಾಗಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಡುವಳ್ಳಿ ಗ್ರಾಮದವರು. 8 ವರ್ಷ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದ್ದು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸಾಗುತ್ತಿದ್ದಾರೆ. ಶ್ರೀ ಮಲ್ಲಯ್ಯ ಮತ್ತು ಶ್ರೀಮತಿ ಮಹಾದೇವಮ್ಮರವರ ಸುಪುತ್ರರಾಗಿದ್ದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಉಪ್ಪಾರ್ ಹೊಸಳಿ ಗ್ರಾಮದವರು. 4ನೇ ತುಕಡಿಯ ನಾಯಕರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಐದನೇ ತುಕಡಿ ಶ್ರೀ ವೀರಪ್ಪ BN ಪ್ರೊಫೆಸರ್ PSI KSI ರವರ ನೇತೃತ್ವದಲ್ಲಿ ಶ್ರೀ ನಾಗೇಂದ್ರಪ್ಪ ಶ್ರೀಮತಿ ರತ್ನಮ್ಮರವರ ಸುಪುತ್ರರಾಗಿದ್ದು ದಾವಣಗೆರೆ ಜಿಲ್ಲೆ ಆಲೂರು ಗ್ರಾಮದವರು. 5ನೇ ತುಕಡಿಯ ನಾಯಕರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಶ್ರೀ ಪ್ರೊಫೆಸರ್ RSI DAR ಘಟಕ ಗದಗ ಜಿಲ್ಲೆರವರ ನೇತೃತ್ವದಲ್ಲಿ ಶ್ರೀ ಅಡವಿಗೌಡ ಶ್ರೀಮತಿ ರತ್ನಮ್ಮರವರ ಸುಪುತ್ರರಾಗಿದ್ದು ಬಳ್ಳಾರಿ ತುಕಡಿಯ ನಾಯಕರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಎಲ್ಲಾ ತುಕಡಿಗಳು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ವೇದಿಕೆಯ ಬಲಭಾಗ ಶ್ರೀ ಕಾರ್ತಿಕ್ ಎನ್ ಪ್ರೊಫೆಸರ್ PSI KSI ರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 2ನೇ ತುಕಡಿಯ ನಾಯಕರಾದ ಶ್ರೀ ಸಚಿನ್ ವಿ ಪ್ರೊಫೆಷನರಿ RSI VVIP ಸೆಕ್ಯೂರಿಟಿ ರವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 3ನೇ ತುಕಡಿ ಶ್ರೀ ಮಂಜುನಾಥ್ HR ಪ್ರೊಫೆಸರ್. ಈಗ ವೇದಿಕೆಯ ಕಾರ್ಯಕ್ರಮ ಡೆಕ್ಕಾ ಕಿಶೋರ್ ಬಾಬು IPS ಮಾನ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಪ್ರಾಂಶುಪಾಲರು PTC ಕಲಬುರಗಿ ರವರು ನಡೆಸಿಕೊಡಲಿದ್ದಾರೆ. ರೈಟ್ ಸರ್, ಥ್ಯಾಂಕ್ ಯು. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕುಮಾರ ಬಿಂದುಮಣಿ ಪ್ರಾಂಶುಪಾಲರಿಗೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಅತಿಥಿ ಕೋರುತ್ತೇನೆ. ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿರುವ ಮಾನ್ಯ ಪೊಲೀಸ್ ಈಗ ಬಹುಮಾನ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ತದನಂತರ ಲೇಟ್ ಶ್ರೀ ಬಾಬು ಸರ್ ಮುಂದೆ ಬರ್ರಿ.
ಕೊಪ್ಪಲು ಗ್ರಾಮದವರು. ಎಂಎ ಪದವೀಧರರಾಗಿದ್ದು 17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಎಂಕಾಂ ಪದವೀಧರರಾಗಿರುತ್ತಾರೆ. ಕೊಡುವಳಿ ಗ್ರಾಮದವರು ಬಿಕಾಂ ಪದವೀಧರರಾಗಿದ್ದು 8 ವರ್ಷ ಸಿವಿಲ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರು ನಗರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಔಟ್ಡೋರ್ ವಿಷಯದಲ್ಲಿ ಬಿಎ ಪದವೀಧರರಾಗಿದ್ದು 8 ವರ್ಷ ಸಿಪಿಸಿ ಆಗಿ ಮಂಗಳೂರು ನಗರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಔಟ್ಡೋರ್ ವಿಷಯದಲ್ಲಿ 8,038 ಅಂಕಗಳನ್ನು ಪಡೆದು ಬೆಸ್ಟ್ ಲೇಡಿ ಪ್ರೊಬೆಷನರಿಯಾಗಿ ಹೊರಹೊಮ್ಮಿರುತ್ತಾರೆ. ಮಾನ್ಯ ಗೃಹ ಸಚಿವರ ಖಡ್ಗ ಹಾಗೂ ಮುಖ್ಯಮಂತ್ರಿಗಳ ಟ್ರೋಫಿಯೊಂದಿಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳು ಬೆಸ್ಟ್ ಆಲ್ರೌಂಡರ್ ಪ್ರತಿಭೆಗೆ ನೀಡುತ್ತಿದ್ದಾರೆ. ಸುಪುತ್ರ ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದರೂರ್ ಗ್ರಾಮದವರು. ಬಿಎ ಪದವೀಧರರಾಗಿದ್ದು 8 ವರ್ಷ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ಮಾನ್ಯ ಗೃಹ ಸಚಿವರ ಖಡ್ಗ ಮತ್ತು ಮುಖ್ಯಮಂತ್ರಿಗಳ ಟ್ರೋಫಿ ಬೆಸ್ಟ್ ಆಲ್ರೌಂಡರ್ ಇಂಡೋರ್. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಢಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಕ್ಫ್ ಮಂಡಳಿ ವಿರುದ್ಧ ಕಲಬುರಗಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿ ಉಳಿದ ಶಾಸಕರು, ಬಿಜೆಪಿ ನಾಯಕರು ಗೈರಾಗುವ ಮೂಲಕ ವಿಜಯೇಂದ್ರ ಪರವಾದ ನಿಲುವನ್ನ ಸ್ಪಷ್ಟಪಡಿಸಿದರು. ನಗರದ ಎಸ್ವಿಪಿ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸರ್ಕಾರ ಹಾಗೂ ವಕ್ಫ್ ಮಂಡಳಿಯ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ವಕ್ಫ್ ಮಂಡಳಿಯು ಹಿಂದೂ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡು ಮುಸ್ಲಿಂ ರಾಷ್ಟ ಮಾಡುವ ಹುನ್ನಾರನ್ನು ನಡೆಸಿದೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಪ್ರತಿಭಟನೆಯಲ್ಲಿ ಯಾರು ಬರದೇ ಇರಲಿ, ಹಿಂದೂ ರಾಷ್ಟವನ್ನ ನಿರ್ಮಾಣ ಮಾಡುವವರೆಗೂ ಬಿಡುವುದಿಲ್ಲ. ಮುಂದೆ ಎಲ್ಲವೂ ನಮ್ಮ ಕೈಯಲ್ಲೇ ಬರುವುದಿದೆ. ನಮ್ಮ ತಂಡದಲ್ಲೇ ಯಾರೋ ಒಬ್ಬರು ಸಿಎಂ ಆಗ್ತಾರೆ ಎಂದು ಪರೋಕ್ಷವಾಗಿ ವಿಜಯೇಂದ್ರ ಬಣವನ್ನ ಟೀಕಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಲ ಸರ್ವಪೂಜೆಯ ಕಾರ್ಯಕ್ರಮಗಳಲ್ಲಿ ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈಗಾಗಲೇ ಎಲ್ಲರ ಹೆಸರನ್ನು ಹೇಳಿದ್ದಾರೆ. ನಾನು ಮತ್ತೆ ಅದೇ ಹೇಳುವುದಿಲ್ಲ. ಅವರೆಲ್ಲ ನಮ್ಮ ನಾಯಕರುಗಳು ಕಲಬುರಗಿಯಲ್ಲಿ ಸೇರಿದಂತ ಎಲ್ಲ ನನ್ನ ದೇಶಭಕ್ತರೇ, ಎಲ್ಲ ನನ್ನ ರೈತ ಬಾಂಧವರೇ, ಪಕ್ಷಾತೀತವಾಗಿ ಬಂದಂತ ಎಲ್ಲ ಮಹಾಜನತೆಯೇ, ಪತ್ರಕರ್ತ ಬಂದರೆ ಇವತ್ತು ನಾವೆಲ್ಲ ಯಾವುದೇ ಮುಲಾಜಿಟ್ಟು ಈ ಹೋರಾಟಕ್ಕೆ ಹೋಗಬೇಡಿ, ಈ ಹೋರಾಟ ನಮಗಲ್ಲ ಹೇಳುವಂತದ್ದು ಯಾರಿಗೂ ನೈತಿಕ ಹಕ್ಕು ಇಲ್ಲ. ನಾವು ಮಾಡಬೇಕಿನ ಹೋರಾಟ ಭಾರತವನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮತ ಮಂಡಳಿಯನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರೈತರನ್ನ ರಕ್ಷಿಸಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಆಸ್ತಿಯನ್ನು ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಂದಿಲ್ಲ. ಯಾರು ನಾವು ರಾಜ್ಯಾಧ್ಯಕ್ಷರಾಗಲಿಕ್ಕೆ ಬಂದಿಲ್ಲ. ನಮ್ಮ ಹೋರಾಟ ವಕಫ್ ಸಲುವಾಗಿ ಬಂದೀವಿ. ಯಾಕೆ ಗಾಡಿ ಹೋಗ್ರಪ್ಪ ಅನ್ನೋಗಳ ನಾವೇನು ತಪ್ಪಾಗಿರಪ್ಪ ಅಂತ ಶಿಸ್ತು ಕ್ರಮ ತಗೊಳಕ ನಿಮಗೆ ಧೈರ್ಯ ಇಲ್ಲ.
ಮಾಧ್ಯಮದವರು ಬೇಕಾದ್ರೆ ಬರ್ತಾರೆ, ನೀನವರು ಕುಟುಂಬದಲ್ಲಿ ಏನೂ ಆಗೋಲ್ಲ. ಯಾವ ಕಾರ್ಯಕರ್ತರು ಬಂದು ನಮಗೆ ಮಾತಾಡಲ್ಲ. ಕಲಬುರಗಿ ಸರ್ ವರ್ಷ ಮಾಡಿ ಪತ್ರಕರ್ತರು ನಾವು ಸುಮ್ಮನೆ ಹೊರಗಾರು, ನೀವು ಹೊರಗಡೆ ನಮ್ಮ ಹುಡುಗಕ್ಕೆ ಗೊತ್ತಾಗ್ತದೆ. ನೀವು ಯಾಕೆ ಹುಡುಗಾಗ್ತಿರೋದು ನಮ್ಮ ಅದು ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಡೈರೆಕ್ಟ್ ಇದೆ ಭಾಷೆ, ಸೋಷಿಯಲ್ ಮೀಡಿಯಾದಾಗ ಬರಲಿಲ್ಲ. ಅದಕ್ಕೆ ನಾವು ಸುಮ್ಮನೆ ಯಾಕೆ ಗುರಿ ಮಾಡ್ತೀವಿ? ಬಂದು ಬೇರೆ ಏನು ಕೇಳೋದಾಗ್ಬಿಡ್ತೇನೋ. ಯಡಿಯೂರಪ್ಪನವ್ರು ಹಿಂಗಂದಾರ, ಯಡಿಯೂರಪ್ಪರಿಗೆ ಏನಾಗಲ್ಲಕ್ಕ, ವಿಜಯೇಂದ್ರರೇ ಏನಲ್ಲಕ್ಕ, ರಾಜೀವರೇ ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಮೆಚೂರ್ಡ್ ಪಾಲಿಟಿಷನ್ ಆಗಿದ್ದೀವಿ. ನೀವೇ ಅವ್ರ ಬಗ್ಗೆ ನೋಡ್ಕೊಳ್ಳಿ. ಸುಲೋ ನಾವು ಕೆಲಸ ಮಾಡಬೇಕಂತ ಸುಲೋ ಮಾಡ್ಬೇಕಂತ ಹೇಳ್ರಿ. ಇಲ್ಲ ಅಂದ್ರೆ ಭಾರಿ ಎತ್ತಾಳ ಏನ್ ನಡೆಯುತ್ತಿದ್ದಲ್ಲಿ ನಮ್ದೇ ಮಾಡಿ ಹೋಗೋದಿಲ್ಲ. ನಾನು ಯಾವ ಇಲೆಕ್ಷನ್ ನಾನು ಕಟ್ಟು ಬರ್ತೀನಿ ಅಂತ ನೀವು ಸರ್ವೆ ಮಾಡೇ ಇಲ್ಲ. ಆಗ ನಾನೇ ಕಟ್ಟು ಬಂದೀನಿ. ನಾನು ಬೇರೆ ಆರಿಸ್ಕೊಡ್ತೀನಿ ಅಂತ ಬಂದು ಅವ್ರು ಹುಟ್ಟೀನಿ. ಅದಕ್ಕೆ ನೀವು ಬಹಳ ನೀವು ನಮ್ಮ ಪ್ರೀತಿ ತೋರಿಸ್ಬಾರ್ರಿ, ಯಾವ ಪ್ರಶ್ನೆ ಕೇಳಬಾರ್ರಿ. ನಾವು ಕೇಳುವ ಪ್ರಶ್ನೆ ಎದುರತ್ತಂದ್ರೆ ನಾವು ಉತ್ತರ ಕೊಡೋದಿಲ್ಲ. ನಮ್ಮ ದೊಡ್ಡ ಕಮಿಟಿಯಾಗ ಏನಾಗಿದೆ ಓನ್ಲಿ ಬರೋದಿಲ್ಲ. ಅದಕ್ಕೆ ಬಂದ್ರೆ ಇವತ್ತು ನಮ್ಮ ಆಚಾರ್ಯಗಳು ಯಾರಲ್ಲ ಈ ಹೊತ್ತ ಸಂಗ್ರಹಬೇಕಾಗಲ್ಲ. ಈ ಸುಸ್ತದ ಕೂತು ಒಂದು ಕಟ್ಟಡ ತಗೊಂಡು ಶ್ರೀ ಗುರುಬಸವರಿಂದ ದೊಡ್ಡ ದೊಡ್ಡ ಸಾಧನೆಗಳು ಬಂದ್ಬಿಡೋರು ಪಾಪ. ಯಾಕಂದ್ರೆ ಸಿಎಂ ಚೇಂಬರ್ನಾಗ ಇರ್ತಾರೆ, ನಮ್ಮಲ್ಲಿ ಇರ್ತಾರೆ. ಅವ್ರಿಗೆ ಸಾರಿ ಪಾರಿ ಅವರು ಕೊಟ್ಟಿರ್ತಾರೆ. ನಮ್ಮ ಕಣ್ಣ ಸಾಂಬ್ರಾಟ ಸಿಕ್ಕರೆ ಸಾಕು, ಆಶೀರ್ವಾದ ಮಾಡಿ ಸಾಕು. ಇನ್ನೂ ಕೂಡ ನಿರೀಕ್ಷಣೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಕಾನೂನನ್ನು ಮುಂದುವರಿಯಕ್ಕೆ ಬಿಡಬಾರದು. ನಾವು ಮುಂದಕ್ಕೆ ಯಾವುದೇ ಕಾರಣಕ್ಕೂ ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ರಕ್ಷಣೆ ಕೊಟ್ಟು ಅವರ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದೇ ಬಿಜೆಪಿಯ ಮೂಲಮಂತ್ರ, ನಮ್ಮ ತಂಡದ ಮೂಲಮಂತ್ರ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಇಷ್ಟೊಂದು ಸಂಖ್ಯೆ ಬಂದರೆ ನಾವು ನಮ್ಮೆಲ್ಲರಿಗೂ ಬಂದ್ವಿ. ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸನ್ಮಾನ್ಯ ನಮ್ಮ ಪ್ರತಿಭಟನೆಯಲ್ಲಿ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸೇರಿದಂತೆ ಅನೇಕ ಮಠಾಧೀಶರು, ರೈತ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ. ಸಂವಿಧಾನ ಸಮರ್ಪಣಾ ದಿನದ ಹಿನ್ನೆಲೆ ಸರ್ವಧರ್ಮ ಜಾಗೃತಿ ಜಾಥಾ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ನಾಯಕರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವ ಮೂಲಕ ಸಂವಿಧಾನದ ಮಹತ್ವವನ್ನು ಸಾರಿದರು.
ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸಂವಿಧಾನ ಸಮರ್ಪಣಾ ದಿನವನ್ನ ಸರಳವಾಗಿ ಆಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಅವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ 1947ರಂದು ಅಂಗೀಕಾರವಾದ ಕಾರಣ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸಲಾಗುತ್ತಿದೆ. ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರೂ ಸ್ಮರಿಸಲೇಬೇಕು ಎಂದು ಹೇಳಿದರು. ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತೊಂದು ಸಂವಿಧಾನದ ದಿವಸ ಅನ್ನು ಆಚರಣೆ ಮಾಡ್ತಾ ಇದ್ದೇವೆ. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನ ಇವತ್ತು ಇಡೀ ದೇಶದಲ್ಲಿ ಸಂವಿಧಾನ ದಿನ ಮತ್ತು ಸಂವಿಧಾನ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದೇವೆ. 1949 ತಾರೀಕು ಸಂವಿಧಾನ ಅಂಗೀಕರಿಸಲಾಯಿತು. ಸಂವಿಧಾನ ಅದರ ನೆನಪಿಗಾಗಿ 1949 ತಾರೀಕಿನ ದಿವಸ ಅಂಗೀಕಾರವಾದ ಕಾರಣ ಅದನ್ನು ನಾವು ಯಾವಾಗಲೂ 26 ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ. ಮತ್ತು ಅಂಗೀಕಾರವಾದ ನಂತರ ಇದು ಜಾರಿಗೆ ಬಂದಿದ್ದು 1956ರಲ್ಲಿ ಜನವರಿ 50ರಲ್ಲಿ ಜಾರಿಗೆ ಬಂತು. ಅದಕ್ಕೋಸ್ಕರ ನಮ್ಮ ರಾಷ್ಟ್ರ ನಾಯಕರು ಮತ್ತು ಇಡೀ ದೇಶದ ಸಂವಿಧಾನದ ಪಿತಾಮಹ ಪೂಜ್ಯ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಾವೆಲ್ಲರೂ ನೆನೆಸಿ ಅವರಿಗೆ ಗೌರವಗಳನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ದಿನ. ಅದಕ್ಕೋಸ್ಕರ ನಾವು ಇವತ್ತು ಇಡೀ ದೇಶದಲ್ಲಿ ಈ ದಿನ ಆಚರಣೆ ಮಾಡ್ತಾರೆ. ನಾವು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಈ ದಿನವನ್ನು ಸಂವಿಧಾನ ದಿವಸ, ಅದು ರಾಷ್ಟ್ರೀಯ ಕಾನೂನು ದಿನ ಕೂಡ ನಾವು ಹೇಳ್ತೇವೆ. ಅದಕ್ಕೋಸ್ಕರ ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಳಿಕ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು, ದೇಶಕ್ಕೆ ಸ್ವಾತಂತ್ರ್ಯದ ನಂತರ ಸಂವಿಧಾನ ಜಾರಿಗೆ ಬಂದಿದ್ದು ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ಅವರು ಮಾನವ ಕುಲವೆಂದು ಎಲ್ಲರಿಗೂ ಸಮಾನತೆ ಬೇಕು ಎಂಬ ದೃಷ್ಟಿಯಿಂದ ಸಮರ್ಪಕವಾದ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವದಾದ್ಯಂತ ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ನಿರ್ಣಯವನ್ನು ಈ ದೇಶಕ್ಕೆ ಸ್ವತಂತ್ರ ನಂತರ ಏನು ಎಲ್ಲರೂ ಸೇರಿ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಹೊಂದಿಕೊಳ್ತಕ್ಕಂಥ ಸಂವಿಧಾನವನ್ನು ರಚನೆ ಆಗಬೇಕಂತ ಹೇಳಿ ತೀರ್ಮಾನ ಮಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆದ ನಂತರ ಸುಮಾರು 2 ವರ್ಷ ಮೇಲ್ಪಟ್ಟು 3 ತಿಂಗಳ ಮೇಲ್ಪಟ್ಟು ಏನಪ್ಪ ಅಂದ್ರೆ ಈ ಸಂವಿಧಾನವನ್ನು ಬರೆದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮರ್ಪಣೆ ಮಾಡಿದ ದಿನ. ಈ ಸಮರ್ಪಣೆ ಮಾಡಿರ್ತಕ್ಕಂಥ ದಿನದಲ್ಲಿ ವಿಶೇಷವಾದ ಅರ್ಥವಿದೆ. ಯಾಕಂದರೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಜಾತೀಯತೆ, ಅಸ್ಪೃಶ್ಯತೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಎಲ್ಲ ರೀತಿಯಿಂದ ಹಿಂದುಳಿದಿರ್ತಕ್ಕಂಥ ಮತ್ತು ಅನೇಕ ಕಂದಾಚಾರಿಗಳು ಒಳಗೊಂಡಿರ್ತಕ್ಕಂಥ ಈ ದೇಶ, ಇದರಲ್ಲಿ ಸಮಾನತೆ ಬರಬೇಕು, ಎಲ್ಲರೂ ಮನುಷ್ಯರಂತೆ ಬಾಳಬೇಕು, ಮಾನವ ಕುಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಜಗತ್ತಿನ ಎಲ್ಲ ಜನರಿಗೂ ಕೂಡ ಮೂಡಿಸಿ ಆ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಸಮನಾದ ಹಕ್ಕುಗಳನ್ನು ಕೊಟ್ಟು ಈ ದೇಶ ಒಂದು ಸ್ವತಂತ್ರವಾದ ನಂತರ ವಿಶ್ವದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ದೇಶ. ಹೊರದೇಶದಿಂದ ನಾವು ಆಹಾರವನ್ನು ತಂದು ಉಣ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವೆಲ್ಲವನ್ನು ಅನುಗೊಂಡು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಏನು ಸರ್ಕಾರ ನಡೀತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವತ್ತು ವಿಶ್ವಕ್ಕೆ ನಾವು ಎಲ್ಲ ರೀತಿಯಿಂದ ಮೇಲುಗೈ ಸಾಧಿಸಿದ್ದೀವಿ. ಆಹಾರದ ಒಂದು ಇದರಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಆಗಲಿ, ಎಲ್ಲ ರೀತಿಯಿಂದಲೂ ಕೂಡ ನಾವು ಬಹಳಷ್ಟು ಪ್ರಬುದ್ಧ ಭಾರತ ಆಗಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಅತಿ ಹೆಚ್ಚು ವಿದ್ಯಾವಂತರು, ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಈ ದೇಶಕ್ಕೆ ಎಲ್ಲ ಧರ್ಮಗಳಿಗೆ, ಎಲ್ಲ ಜಾತಿಗಳು ಎಲ್ಲರೂ ಒಂದೇ ಆಗಿ ಬಾಳಿ ಬದುಕಬೇಕಂತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದರ ಫಲವಾಗಿ ಇವತ್ತು ಶಾಂತಿ ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೇವೆ.
ಇಡೀ ವಿಶ್ವದಲ್ಲಿ ತಲೆ ಎತ್ತಿ ತಿರುಗಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತು ಸಮರ್ಪಣೆ ದಿನವನ್ನು ನಾವೆಲ್ಲರೂ ಬಹಳ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸುತ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಕಲಬುರಗಿಯಲ್ಲಿ ಸರ್ವಧರ್ಮ ಮಠಾಧೀಶರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಸಂವಿಧಾನ ಜಾಗೃತಿ ಜಾಥಾ ನಡೆಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ದಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ನೀರ್ಗುಡಿಯ ಹವಾ ಮಲ್ಲಿನಾಥ್ ಮಹಾರಾಜರ ನೇತೃತ್ವದಲ್ಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ವೃತ್ತದವರೆಗೆ ಬೃಹತ್ ಸಂವಿಧಾನ ಜಾಥಾ ನಡೆಸುವ ಮೂಲಕ ಸಂವಿಧಾನದ ಮಹತ್ವವನ್ನ ಸಾರಲಾಯಿತು. ಸಿದ್ದಾರ್ಥ ಬುದ್ಧ ವಿಹಾರದ ಭಂತೆ ಬಿಕ್ಕು ಸಂಗಾನಂದ ಅವರು ರಾಜಾಪುರ ದಂಡಪ್ಪ ಗೋಲ್ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಪೀಠಿಕೆ ಓದುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂವಿಧಾನದ ರಕ್ಷಣೆಯಲ್ಲಿ ನಾವೆಲ್ಲ ಬದುಕುತ್ತಿದ್ದೇವೆ. ಆದರೂ ಬಹುತೇಕ ಜನರು ಸಂವಿಧಾನದ ಸ್ಪಷ್ಟತೆ ಕೊರತೆ ಇದೆ. ನಮ್ಮ ಸಂವಿಧಾನ ಸೂಕ್ತ ತಿಳುವಳಿಕೆ ಇಲ್ಲದಿದ್ದರೆ ಗೌರವಿತವಾಗಿ ಬದುಕುವುದು ಕಷ್ಟವಾಗುತ್ತದೆ ಎಂದರು. ಸಂವಿಧಾನದ ಸಮರ್ಪಣೆ ದಿನದ ಅಂಗವಾಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪರಮ ಪೂಜಾ ಶ್ರೀ ಶ್ರೀ ಹವಾನಾಥ್ ಮಲ್ಲಿನಾಥ್ ಮುತ್ಯ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ರ್ಯಾಲಿಯನ್ನು ನಮ್ಮ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮೆಲ್ಲರ ಆತ್ಮೀಯರು ನಮ್ಮ ಪರಮ ಪೂಜ್ಯರಾದ ಹವಾ ಮಲ್ಲಿನಾಥ್ ಮುತ್ಯ ಅವರ ಒಂದು ಪಾದಕ್ಕೆ ಮತ್ತು ಸರ್ವಧರ್ಮ ನಮ್ಮ ಬೌದ್ಧ ಮತ, ಮುಸ್ಲಿಂ ಮತ, ಕ್ರಿಶ್ಚಿಯನ್ ಹೀಗೆ ಎಲ್ಲ ಸಮುದಾಯಗಳ ಧರ್ಮದ ಗುರುಗಳ ಪಾದಗಳಿಗೆ ನಮನ ನಮಿಸುತ್ತಾ ಇವತ್ತೇನು ನಾವು ನಮ್ಮ ಸಂವಿಧಾನವನ್ನು ನಮ್ಮ ಮಾರ್ಗ ಮತ್ತು ನಮ್ಮ ಶಕ್ತಿಯಾಗಿದೆ. ಇವತ್ತು ನಮ್ಮ ಜೀವಂತ ದಾಖಲೆ ಯಾವುದಾದ್ರೂ ಇದೆ ಅಂದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಭಾರತದ ಸಂವಿಧಾನವಾಗಿದೆ. ಸಂವಿಧಾನ ಅಂದರೆ ನಮ್ಮ ಮಾರ್ಗ, ನಮ್ಮ ಬೆಳಕು, ನಮ್ಮ ಶಕ್ತಿ, ಹೀಗೆ ಹಲವಾರ ಆಯದಲ್ಲಿ ನಮ್ಮ ಸಂವಿಧಾನವನ್ನು 1949ರಲ್ಲಿ ನಾವೇ ಅರ್ಪಿಸಿಕೊಂಡು ಶಾಸನವನ್ನು ವಿಧಿಸಿಕೊಂಡಿರುವ ಈ ದಿನದಲ್ಲಿ ಇವತ್ತು ಎಲ್ಲರಿಗೂ ಸಂವಿಧಾನ ಬೇಕಾಗಿರುವ ದಿನ. ಸಂವಿಧಾನ ಇಲ್ಲದೆ ಯಾರು ನಮ್ಮ ಕಾನೂನಾಗ್ಲಿ ನಾವಾಗ್ಲಿ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಾರಿ ಸಂವಿಧಾನ ಬಂದ ಮಾಡಿ ನೋಡಿ ನಾವು ಮತ್ತೆ ಗುಲಾಮರಾಗಿ ಹೊರಗೆ ಬರ್ತೇವೆ ಅಂತ ತಿಳ್ಕೊತೇವೆ. ಅದಕ್ಕಾಗಿ ಇವತ್ತೆಲ್ಲರೂ ಸಂವಿಧಾನದ ಅರಿವನ್ನು ಅರಿಕೊಳ್ಳಬೇಕು. ಯಾಕಂದ್ರೆ ನಾವು ನೋಡ್ತಿದ್ದೇವೆ 13 ತಾರೀಕು ಕಲಬುರಗಿಯ ನಗರದ ಸರ್ಕಾರಿ ಬಾಲಕಿಯ ಕನ್ಯಾ ಶಾಲೆಯಲ್ಲಿ ಸಂವಿಧಾನದ ಒಂದು ಪ್ರಬಂಧವನ್ನು ಏರ್ಪಡಿಸಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಮತ್ತು ಸಂವಿಧಾನದ ಲಕ್ಷಣಗಳು ಆದರೆ ಎಷ್ಟು ನಿರಾಸಕ್ತಿ ಆಗಿತ್ತು. ಕಲಬುರಗಿ ನಗರದಲ್ಲಿ ಏನಾದರೂ ಒಂದು 7-8 ವಿದ್ಯಾರ್ಥಿಗಳು ಬರಬೇಕಾಗಿತ್ತು. ಆದರೆ ಅಲ್ಲಿ ಬಂದದೇ ಕೇವಲ 42 ಮಕ್ಕಳ ಮಾತ್ರ. ಅದಕ್ಕಾಗಿ ನಾವು 1 ತಿಂಗಳಿಂದ ಕಲಬುರಗಿಯಲ್ಲಿ ಸಂವಿಧಾನದ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಹಾಗೂ ನಮ್ಮ ಹೈದರಾಬಾದ್ ಕರ್ನಾಟಕ ಸಿದ್ದಾರ್ಥ ಸಂಸ್ಥೆ ವತಿಯವರು ಇವತ್ತಿನ ರ್ಯಾಲಿ ಒಂದಿಗೆ ಮತ್ತೆ ಬರುವ ಡಿಸೆಂಬರ್ 1ರಂದು ಭಾನುವಾರದ ರವಿವಾರದಂದು ಇವತ್ತೇನು ನಾವು ಯಾವ ಮಕ್ಕಳು ನಮ್ಮ ಸಂವಿಧಾನದ ಪ್ರಬಂಧವನ್ನು ಬರೆದರೆ ಅಂತ ಮಕ್ಕಳಿಗೆ ನಾವು ಇವತ್ತು ಬಹುಮಾನ ರೂಪದಲ್ಲಿ ಹಣವನ್ನು ನೀಡುತ್ತಿದ್ದೇವೆ ಮತ್ತು ಅವರಿಗೆ ಸನ್ಮಾನ ಕೂಡ ಮಾಡುತ್ತಿದ್ದೇವೆ. ಇಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕಂದ್ರೆ ಎಲ್ಲಾ ಭಾರತೀಯರ ಕರ್ತವ್ಯ ಏನಂದ್ರೆ ಸಂವಿಧಾನದ ರಕ್ಷಣೆ. ಸಂವಿಧಾನ ಇಲ್ಲ ಅಂದ್ರೆ ನಮ್ಮ ಬದುಕಿಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಧನ್ಯವಾದ ಹೇಳ್ತೇನೆ. ನಮ್ಮ ಪರಮಶ್ರೀ ಹವಾ ಮಲ್ಲಿನಾಥ್ ಮುತ್ಯ ಅವರು, ನಮ್ಮ ಸಂಗನಾಥ್ ಬಂತೇಜಿ ಅವರು, ಲಲಿತಾ ವಾಗ್ಮೌರಿ ಅವರು, ದೀಪಾ ಅವರು, ಮತ್ತೆ ನಮ್ಮ ಆದಮ್ ಅಲಿ ಅವರು, ಕ್ರಿಶ್ಚಿಯನ್ ಸಮುದಾಯದ ಫಾದರ್ ಅವರು, ಹೀಗೆ ಹಲವಾರು ಜಾತಿ ಜನಾಂಗದೊಂದಿಗೆ ಇವತ್ತು ನಮ್ಮ ರ್ಯಾಲಿಯನ್ನು ಮಾಡುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಾಗವಹಿಸೋದಕ್ಕಾಗಿ ನನ್ನ ಧನ್ಯವಾದ ಅರ್ಪಿಸುತ್ತೇನೆ. ಜಾಥಾದಲ್ಲಿ ಮುಸ್ಲಿಂ ಸಮುದಾಯದ
ಜನಾಬ್ ಅಲಿ ಚಿಸ್ತಿ, ಕ್ರಿಶ್ಚಿಯನ್ ಸಮುದಾಯದ ಸುನಂದ್ ಕುಮಾರ್, ಬೌದ್ಧ ಬಿಕ್ಕು ಸಂಗಾನಂದ, ದೀಪಾ ಚಂದನ್ ಪಾಟೀಲ್ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸಿಎಂ ಪ್ರಶಸ್ತಿ ಪ್ರದಾನ. ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ. ಸಂವಿಧಾನ ಸಮರ್ಪಣಾ ದಿನದ ಹಿನ್ನೆಲೆ ಸರ್ವಧರ್ಮ ಜಾಗೃತಿ ಜಾಥಾ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.